ಕರ್ನಾಟಕದಲ್ಲಿ ಜನಿಸಿ ನೆಲೆಸಿರುವ ಒಬ್ಬ ಭಾರತೀಯ ಪರಿಸರವಾದಿ. ಇವರಿಗೆ ಮಕ್ಕಳಿಲ್ಲ ಎಂಬ ಕಾರಣಕ್ಕೆ ರಸ್ತೆ ಬದಿಯಲ್ಲಿ ಗಿಡವನ್ನ ನೆಟ್ಟು ಅವುಗಳನ್ನೇ ಮಕ್ಕಳಂತೆ ಬೆಳೆಸಿದ ಒಬ್ಬ ಅನಕ್ಷರಸ್ತೆಯಾದರೂ ಇವರ ಒಳ್ಳೆಯತನಕ್ಕೇನು ಕೊರತೆ ಇರಲಿಲ್ಲ. ಮಾಡಿರುವ ಪರಿಸರ ಸಂರಕ್ಷಣೆಯಲ್ಲಿ ಮಹತ್ತರ ಕಾರ್ಯಕ್ಕಾಗಿ ಇವರಿಗೆ ಹಲವು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಪುರಸ್ಕಾರಗಳು ಲಭಿಸಿವೆ. ತಿಮ್ಮಕ್ಕ, ಆಹಾ, ಸಾಲುಮರದ ತಿಮ್ಮಕ್ಕ. ಇವರು ಗುಬ್ಬಿ ತಾಲೂಕಿನಲ್ಲಿ ಜನಿಸಿ ತಂದೆ ಚಿಕ್ಕರಂಗಯ್ಯ ಹಾಗೂ ತಾಯಿ ವಿಜಯಮ್ಮ ಅವರ ಗರ್ಭದಲ್ಲಿ ಜನಿಸಿ ಪತಿ ಚಿಕ್ಕಯ್ಯನನ್ನ ಪಡೆದರು. ಎಷ್ಟು ವರ್ಷಗಳು ಮಕ್ಕಳಿಲ್ಲ ಅಂತ ಕೊರಗಿದರು. ಕೊನೆಗೆ ನಿರ್ಧರಿಸಿದರು, ನೆಟ್ಟ ಗಿಡವನ್ನ ಮಕ್ಕಳಂತೆ ಬೆಳೆಸಿದರು. ಕುದೂರಿನಿಂದ ಹುಲಿಕಲ್ವರೆಗೆ ರಾಜ್ಯ ಹೆದ್ದಾರಿ 94ರಲ್ಲಿ ಇವುಗಳನ್ನ ನೋಡಬಹುದು. ಮೊದಲು 10 ಸಸಿಗಳನ್ನ ನೆಟ್ಟರು. ಅದು 4 ಕಿಲೋಮೀಟರ್ ಅಂತರದಲ್ಲಿ. ನೆಟ್ಟ ಗಿಡಕ್ಕೆ ನೀರುಳಿಸಲು ಕಿಲೋಮೀಟರ್ ಗಟ್ಟಲೆ ನಡೆದರು. ಹಾಗೆ ಮುಂದಿನ ವರ್ಷದಲ್ಲಿ 15, 20 ಹೀಗೆ 384 ಆಲದ ಸಸಿಗಳನ್ನ ನೆಟ್ಟರು. ಹಾಗೆ ಸಾವಿರ ಇದರ ಸಸಿಗಳನ್ನ ನೆಟ್ಟು ಇಂದು ಬೃಹದಾಕಾರವಾಗಿ ಬೆಳೆದಿವೆ. ಇಂದು ಆ ಸಸಿಗಳು ಹೆಮ್ಮರವಾಗಿ ಬೆಳೆದಿದ್ದು ಜನ, ಜಾನುವಾರು, ಪಶು ಪಕ್ಷಿಗಳಿಗೆ ಆಹಾರವಾಗಿದೆ. ಅದೇ ಸಸಿಗಳು ಇಂದು ಹೆಮ್ಮರವಾಗಿ ಲಕ್ಷ ಲಕ್ಷ ಬೆಲೆ ಬಾಳುವಂಥದ್ದು. ಈಗ ಈ ಮರದ ನಿರ್ವಹಣೆಯನ್ನು ಕರ್ನಾಟಕ ಸರ್ಕಾರ ವಹಿಸಿಕೊಂಡಿದೆ. ಇವರ ಸಾಧನೆಗಾಗಿ ಹಲವಾರು ಪ್ರಶಸ್ತಿ, ಸನ್ಮಾನಗಳು ಲಭಿಸಿವೆ. ಅವುಗಳಲ್ಲಿ ರಾಷ್ಟ್ರೀಯ ಪೌರ ಪ್ರಶಸ್ತಿ, ಮಹಿಳಾ ವೃಕ್ಷಮಿತ್ರ ಪ್ರಶಸ್ತಿ, ಕರ್ನಾಟಕ ಕಲ್ಪವಲ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜ್ಯೋತ್ಸವ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದ ತಿಮ್ಮಕ್ಕರಂತೆ ನಾವು ಕೂಡ ಪರಿಸರ ರಕ್ಷಣೆ ಮಾಡೋಣ. ಮಕ್ಕಳಿರಲವ್ವ ಮನೆ ತುಂಬ ಅನ್ನೋ ಗಾದೆ ಹಿಂದಾಯ್ತು. ಈಗ ಮರಗಳಿರಲವ್ವ ಊರ ತುಂಬ. ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ. ಪ್ರಕೃತಿ ಇದ್ದರೆ ಮನುಜ, ಇಲ್ಲದಿದ್ದರೆ ಸಾಹು ಸಹಜ. ಇದು ಸತ್ಯ, ಪರಮ ಸತ್ಯ. ಜೈ ಪರಿಸರ ಮಾತೆ. Let's clap for them. She wants to dance, a small dance.
ಚಪ್ಪಾಳೆಯೋ ಚಪ್ಪಾಳೆ. ಥ್ಯಾಂಕ್ ಯು.